guys. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಏನಿದಮ್ಮ ಚಂಬಲ್ಲಿ? ಹಲೋ ಹಲೋ ಎಲ್ಲರಿಗೂ ತುಂಬ ಗ್ಯಾಪ್ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಸ್ಟಿನ್ ಬಂದು ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ. ತುಂಬ ದಿವಸ ಆಯಿತು. ಅವನಿಗೆ ಅವ್ರಿಗಿವತ್ತು ಮನೆ, ನಾಳೆ ಮನೆ ಯಾವ ಬೋಳಿ ಮಗನಿಗೆ ಹೌಸ್ ವಾರ್ಮಿಂಗ್ ಇದೆ. ಸೊ ನಾನು ಅವನಿಗೆ ಸರ್ಪ್ರೈಸ್ ಕೊಡೋಕ್ಕೆ ಹೊರಟಿದ್ದೀನಿ. ಮತ್ತು ಸ್ವಲ್ಪ ಕೆಲಸ ಇದೆ ನಮ್ಮದು. ಸೊ ಆ ಕೆಲಸ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ದಿವಸ ಗೋದಲ್ಲಿ ಟ್ರಾನ್ಸ್ಫರ್ ಮಾಡಿ ವಾಪಸ್ ನೆಚ್ಕೋ ನೋಡೋಣ ಹೇಗಿರುತ್ತೆ ಹಾಸ್ಟೆಲ್ ರಿಯಾಕ್ಷನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಚೆಕ್ ಇನ್ ನಾವು ಬೈ ಮ್ಯಾನ್ಯುವಲ್ ಕೌಂಟರ್ಗಿಂತ ಅದು ಕಂಪ್ಯೂಟರ್ ಮಷಿನ್ಸ್ ಇದೆ. ಸೊ ಕ್ಯಾಮ್ರಾ ಮುಂದೆ ನನ್ನ ಫೇಸ್ ರೆಕಗ್ನೈಸ್ ಮಾಡಿ ಪ್ಲೀಸ್ ವೆಯ್ಟ್ ಅಂತ. ಪಾಸ್ವರ್ಡ್, ಬುಕ್ಕಿಂಗ್ ನಂಬರ್, ಸಾರಿ ಬುಕ್ಕಿಂಗ್ ನಂಬರ್ ಇವಾಗ ಮೊಬೈಲಲ್ಲಿ ಇದೆ, ವಿಡಿಯೋ ಕಟ್ ಮಾಡ್ತೀನಿ. ಮನುಷ್ಯ ಬೋರ್ಡಿಂಗ್ ಪಾಸ್ ಅದು ಮಷಿನ್ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಮನುಷ್ಯ ಬೋರ್ಡಿಂಗ್ ಪಾಸ್ ಅದು ಮಷಿನ್ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಸೊ ಈ ಕೌಂಟರ್ಸ್ ಇದೆ, ಬಟ್ ಸ್ಟಿಲ್ ಇಲ್ಲಿ ಮಷೀನ್ಸ್ ಇದೆ. ಸೊ ಮೇ ಬಿ ಇದು ಎಲ್ಲ ಕೌಂಟ್ರಲ್ಲಿ ಇದೆ ಎಲ್ಲ ಗೊತ್ತಿಲ್ಲ. ಸೊ ಇವರು ಇದನ್ನು ಈ ಥರ ಮಾಡಿ ತುಂಬ ಹೆಲ್ಪ್ಫುಲ್. ಜಾಸ್ತಿ ಕ್ಯೂ ನಿಲ್ಲಕ್ಕಾಗಲ್ಲ. ಪಾಸ್ ಆಗಿ ಇಂಡಿಯಾ ತಲುಪಿ ಬೆಂಗಳೂರಲ್ಲಿ ಇದ್ದೀನಿ. ಇಲ್ಲಿ ಯಾಕೋ ಶೆಕೆ ಆಗ್ತಾ ಇದೆ. ಕೇಳಿ ನೋಡಿದ್ರೆ ಮನೆಯಲ್ಲೆಲ್ಲರೂ ಚಳಿ ಇದೆ ಅಂತ ಇದು ಗೊತ್ತಿಲ್ಲ. ಜಸ್ಟ್ ಲ್ಯಾಂಡ್ ಆದೆ, ಸೂಪರ್ ಆಗಿತ್ತು ಫ್ಲೈಟು. ಬೇಗನೆ ಬಂದೆ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಮನೆ ಮಲಗಿದ್ದಾನೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀವೇಗೋ ಬಂದೆ? ಕೆಂಪು ಬಸ್ ಹತ್ಕೊಂಡೆ. ಇದೊಂದು ಬದುಕಿ
ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮತ್ತೆ ಬ್ಲಾಗ್ ಶುರು ಮಾಡಿದ್ರು. ಹಾಯ್ ಗೈಸ್, ಹಲೋ ಹೊಸ ಎಂಟ್ರಿ. ಇದು ನಮ್ದು ಹೊಸ ಮನೆ. ದಿಸ್ ಇಸ್ ಹೊಸ ಎಂಟ್ರಿ. ಹಾಯ್ ಸೂಜಿ. ಹಾಯ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ್ರು ನಮ್ಮ ಬಾಸು. ನಮಸ್ತೆ ಸರ್. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರತಾಪ್, ರೆಪ್ರೆಸೆಂಟಿಂಗ್ ಇಂಡಿಯಾ, ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರು. ಅಂತೂ ಇಂತ ಶಿವಮೊಗ್ಗ ಸೇರ್ಬಿಟ್ಟಿದ್ದಾನೆ. ಬೆಳಗ್ಗೆ ಸರ್ಪ್ರೈಸ್ ಅಂದಿದ್ದಾನೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ, ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಯ್ತು ಬಿಡು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸ್ಯಾಂಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೇ. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು.